ಆತ್ಮೀಯ ಆಧ್ಯಾತ್ಮಿಕ ಸ್ತೋತ್ರಗಳೇ, ಇಂದಿನ ದಿನ ಅಧಿಕ ಮಾಸದ 10 ವಿಶೇಷ ದಾನಗಳ ಬಗ್ಗೆ ತಿಳಿಯೋಣ. ಒಂದು ಸಣ್ಣ ಹತ್ತಿ ಬತ್ತಿಯ ದಾನವು ಸಾವಿರಾರು ದೀಪಗಳನ್ನು ಬೆಳಗಿಸುವ ಪುಣ್ಯವನ್ನು ನೀಡುತ್ತದೆ. ದೀಪದ ಬೆಳಕು ಹೇಗೆ ಕತ್ತಲೆಯನ್ನು ದೂರ ಮಾಡುತ್ತದೆಯೋ ಹಾಗೆ ಬತ್ತಿಯ ದಾನವು ನಮ್ಮ ಜೀವನದ ದುಃಖ ದುರಿತಗಳನ್ನು ನಿವಾರಿಸಿ ಶುಭ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುವಲ್ಲಿ ಮಹತ್ವದ ಸ್ಥಾನ ವಹಿಸಿದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಎಳೆ ಬತ್ತಿಯ ದಾನವನ್ನು ನಾವು ಈ ರೀತಿಯಾಗಿ ಕೊಡುವಂತಹದ್ದು. ಮೊದಲನೇದಾಗಿ ಎಳೆ ಬತ್ತಿಯನ್ನು ಸಿದ್ಧವಿರುವಂತಹ ಎಳೆ ಬತ್ತಿಯನ್ನು ತೆಗೆದುಕೊಳ್ಬೇಕು. ಆಮೇಲೆ ಈ ರೀತಿಯಾಗಿರ್ತಕ್ಕಂತಹ ಪ್ರಣತಿಯನ್ನು, ಹಿತ್ತಾಳೆಯ ಪ್ರಣತಿಯನ್ನು ಅಥವಾ ಹಿತ್ತಾಳೆಯ ಜೋಡಿ ದೀಪಗಳನ್ನು ತೆಗೆದುಕೊಳ್ಬೇಕು. ತುಪ್ಪ, ಕಣ, ಬಳೆ, ಅದೇ ರೀತಿಯಾಗಿ ಅಕ್ಕಿ ಅಡಿಕೆಯನ್ನು, ದಕ್ಷಿಣೆಯನ್ನು, ಅರಿಶಿನ ಕುಂಕುಮವನ್ನು ಇಟ್ಟು ಮುತ್ತೈದೆಯರಿಗೆ ದಾನವನ್ನು ಕೊಡುವಂತಹದ್ದು. ಈ ರೀತಿಯಾಗಿ 33 ಮುತ್ತೈದೆಯರಿಗೆ ಎಳೆ ಬತ್ತಿಯ ದಾನವನ್ನು ಕೊಡುವಂತಹದ್ದು. ಬತ್ತಿಯ ದಾನವನ್ನು ಈ ರೀತಿಯಾಗಿ ಕೊಡುವಂತಹದ್ದು: ತುಪ್ಪವನ್ನು, ಬತ್ತಿಗಳನ್ನು, ಜೋಡಿ ದೀಪವನ್ನು, ಕಣ, ಬಳೆಗಳನ್ನು, ಅಕ್ಕಿ ಅಡಿಕೆ, ದಕ್ಷಿಣೆ, ಕುಂಕುಮವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಮುತ್ತೈದೆಯರಿಗೆ ಕೊಟ್ಟು ಬತ್ತಿಯ ದಾನವನ್ನು ಮಾಡಬಹುದು. ಈ ರೀತಿಯಾಗಿ 33 ಬತ್ತಿಗಳನ್ನು, ಜೋಡಿ ದೀಪ, ಅಕ್ಕಿ ಅಡಿಕೆ, ದಕ್ಷಿಣೆ, ತುಪ್ಪವನ್ನಿಟ್ಟು ಕೂಡ 33 ಜನ ಮುತ್ತೈದೆಯರಿಗೆ ದಾನವನ್ನು ಕೊಡುವಂತಹದ್ದು. ಈ ರೀತಿಯಾಗಿ 33 ಬತ್ತಿಗಳನ್ನು ಸಿದ್ಧ ಮಾಡಿಕೊಂಡು ಬತ್ತಿಯ ದೀಪವನ್ನು ಕೊಡಬಹುದು. 33 ಜನ ಮುತ್ತೈದೆಯರಿಗೆ ಈ ರೀತಿಯಾಗಿರ್ತಕ್ಕಂತಹ ಪ್ರಣತಿಗಳನ್ನು ಅಥವಾ ಜೋಡಿ ದೀಪವನ್ನು ತೆಗೆದುಕೊಂಡು ಕಣ, ಬಳೆಗಳನ್ನು, ಅರಿಶಿನ ಕುಂಕುಮವನ್ನು, ಅಕ್ಕಿ ಅಡಿಕೆಯನ್ನು, ದಕ್ಷಿಣೆಯನ್ನು ಇಟ್ಟು ದಾನವನ್ನು ಕೊಡಬೇಕು. ಈ ದಾನವನ್ನು ಕೊಡಬೇಕಾದ್ರೆ ತುಪ್ಪವನ್ನು ಕೂಡ ಸೇರಿಸಿ 2 ಬತ್ತಿಗಳು ತೊಯ್ಯೋದಕ್ಕೆ ಎಷ್ಟು ತುಪ್ಪ ಬೇಕಾಗುತ್ತೋ ಅಷ್ಟನ್ನು ಚಿಕ್ಕ ಚಿಕ್ಕ ಪಾಕೆಟ್ಗಳನ್ನಾಗಿ ಮಾಡಿ ಕೊಡುವಂತಹದ್ದು. 33 ತುಪ್ಪದ ಬತ್ತಿಗಳ ದಾನ. 33 ಬತ್ತಿಗಳನ್ನು ಈ ರೀತಿಯಾಗಿ ಸಿದ್ಧವಾಗಿ ಮಾಡಿಟ್ಕೊಳ್ಬೇಕು. ಬತ್ತಿಗಳನ್ನು ತುಪ್ಪದಲ್ಲಿ ತೋಯಿಸಿ ತುಪ್ಪದ ಬತ್ತಿಗಳನ್ನು ಸಿದ್ಧ ಮಾಡಿಕೊಳ್ಬೇಕು. ಈ ರೀತಿಯಾಗಿ 33 ತುಪ್ಪದ ಬತ್ತಿಗಳನ್ನು ಸಿದ್ಧ ಮಾಡಿಕೊಂಡು ಮುತ್ತೈದೆಯರಿಗೆ ಕೊಡುವಂತಹದ್ದು. ಈ ರೀತಿಯಾಗಿ ತುಪ್ಪದ ಬತ್ತಿಗಳನ್ನು ಮುತ್ತೈದೆಯರಿಗೆ ಕೊಡುವಂತಹದ್ದು. 33 ಜೊತೆಯ ತುಪ್ಪದ ಬತ್ತಿಗಳನ್ನಾದರೂ ಕೊಡಬಹುದು, ಇಲ್ಲ ಅಂದರೆ ಒಂದೇ ತುಪ್ಪದ ಬತ್ತಿಯನ್ನು ಕೂಡ ನೀವು ಕೊಡಬಹುದು. ನಾನು ಆಗಲೇ ಹೇಳಿದಂಗೆ ತುಪ್ಪದಲ್ಲಿ ತೋಯಿಸಿ ಸಿದ್ಧ ಮಾಡಿಟ್ಕೊಂಡಿರುವಂತಹದ್ದು ತುಪ್ಪದ ಬತ್ತಿ ಆಗಿರ್ತದೆ. ಈ ಥರದ ತುಪ್ಪದ ಬತ್ತಿಗಳನ್ನು 33 ಜನ ಮುತ್ತೈದೆಯರಿಗೆ ಕಣ, ಬಳೆ, ಅರಿಶಿನ ಕುಂಕುಮ, ದಕ್ಷಿಣೆ, ಅಕ್ಕಿ ಅಡಿಕೆಯನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಕೊಡುವಂತಹದ್ದು. ನಮಗೆ ಬತ್ತಿಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂತಂದರೆ ಈ ರೀತಿಯಾಗಿರ್ತಕ್ಕಂತಹ ಹತ್ತಿಯ ದಾನವನ್ನು ಕೂಡ ಕೊಡಬಹುದು. ಹತ್ತಿಯ ದಾನ ತುಂಬ ಶ್ರೇಷ್ಠವಾಗಿರುವಂತಹ ದಾನವಾಗಿದೆ. ಹತ್ತಿಯ ದಾನವನ್ನು ಈ ರೀತಿಯಾಗಿ ಕೊಡುವಂತಹದ್ದು: ಅಕ್ಕಿ ಅಡಿಕೆಯನ್ನು, ಕಣವನ್ನು, ಬಳೆಯನ್ನು, ಅರಿಶಿನ ಕುಂಕುಮ, ದಕ್ಷಿಣೆಯ ಜೊತೆಗೆ ತುಪ್ಪವನ್ನು ಮತ್ತು ಹತ್ತಿಯನ್ನು ಕೊಡಬೇಕು. ಅದಕ್ಕೆ 2 ಜೋಡಿ ದೀಪಗಳನ್ನು ಇಟ್ಟು ಕೊಡುವಂತಹದ್ದು. ಇಲ್ಲಾಂದರೆ ನಾವು ಈ ರೀತಿಯಾಗಿಯೂ ಕೂಡ ಹತ್ತಿಯ ದಾನವನ್ನು ಕೊಡಬಹುದು. ತುಪ್ಪ, ಹರಳಿ, ಜೋಡಿ ದೀಪ, ಅಕ್ಕಿ ಅಡಿಕೆಯನ್ನಿಟ್ಟು ಅರಿಶಿನ ಕುಂಕುಮವನ್ನು ಮುತ್ತೈದೆಯರಿಗೆ ಕೊಟ್ಟು ಹತ್ತಿ ದಾನವನ್ನು ಮಾಡಬಹುದು. ಅಧಿಕ ಮಾಸದಲ್ಲಿ ತುಳಸಿಯ ದಾನ ಮಾಡುವುದು ಅತ್ಯಂತ ಪುಣ್ಯವೆಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ತುಳಸಿ ದೇವಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯಳಾಗಿರುವುದರಿಂದ ಈ ಮಾಸದಲ್ಲಿ ತುಳಸಿಯ ಗಿಡ ಅಥವಾ ತುಳಸಿ ದಳವನ್ನು ದಾನ ಮಾಡುವುದರಿಂದ ವಿಶೇಷವಾದ ಫಲ ದೊರೆಯಲಿದೆ ಎಂದು ನಂಬಲಾಗುತ್ತದೆ. ಶ್ರೀ ತುಳಸಿಯ ದಾನದಿಂದ ಶ್ರೀಹರಿ ಮತ್ತು ಲಕ್ಷ್ಮೀದೇವಿಯ ಕೃಪೆ ಲಭಿಸುತ್ತದೆ. ಕುಟುಂಬದಲ್ಲಿ ಶಾಂತಿ, ಸುಖ ಮತ್ತು ಸಮೃದ್ಧಿ ಹೆಚ್ಚುತ್ತದೆ. ಪಾಪಗಳ ಕ್ಷಯವಾಗಿ ಪುಣ್ಯ ವೃದ್ಧಿಯಾಗುತ್ತದೆ. ಆರೋಗ್ಯ ಮನೆಯಲ್ಲಿ ನೆಲೆಸುತ್ತದೆ. ಧಾರ್ಮಿಕ ಕಾರ್ಯಗಳ ವಾತಾವರಣ ವೃದ್ಧಿಯಾಗುತ್ತದೆ ಹಾಗೂ ಪೂರ್ವಜರ ಆಶೀರ್ವಾದ ಲಭಿಸುತ್ತದೆ. ಶ್ರೀ ತುಳಸಿಯ ದಾನವನ್ನು ಮಾಡುವಾಗ ಈ ರೀತಿಯಾದಂತಹ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು: ಶ್ರೀ ಲಕ್ಷ್ಮೀನಾರಾಯಣರ ಪ್ರಸನ್ನತೆಗಾಗಿ
ಹಾಗೂ ಸಕಲ ಶುಭ ಕಾರ್ಯಗಳ ಪ್ರಾಪ್ತಿಗಾಗಿ ಭಕ್ತಿಯಿಂದ ತುಳಸಿ ದಾನ ಮಾಡುತ್ತಿದ್ದೇನೆ. ದಾನ ಮಾಡುವಾಗ ಮನಸ್ಸಿನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ತುಳಸೈ ನಮಃ ಎಂದು ಜಪಿಸಿದರೆ ಇನ್ನಷ್ಟು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಶ್ರೀ ತುಳಸಿಯ ದಾನವನ್ನು ಮಾಡುವಾಗ ಶ್ರೀ ಕೃಷ್ಣನ ಸಮೇತವಾಗಿ ತುಳಸಿಯ ದಾನವನ್ನು ಮಾಡುವಂತಹದ್ದು. ಈ ರೀತಿಯಾದಂತಹ ಕೃಷ್ಣನ ಮೂರ್ತಿಯನ್ನು ತೆಗೆದುಕೊಂಡು ಅರಿಶಿನ ಕುಂಕುಮವನ್ನು ಏರಿಸಿ ಹೂವನ್ನು ಏರಿಸಿ ಶ್ರೀ ಕೃಷ್ಣನ ಮೂರ್ತಿಯನ್ನು ತುಳಸಿಯಲ್ಲಿ ಇಟ್ಟು 33 ಜನ ಮುತ್ತೈದೆಯರಿಗೆ ಈ ರೀತಿಯಾದಂತಹ ತುಳಸಿಯ ದಾನವನ್ನು ಮಾಡುವಂತಹದ್ದು. ವಸ್ತ್ರದಾನ ಮಾಡುವುದರಿಂದ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಶ್ರೀ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಲಭಿಸುತ್ತದೆ. ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಪಾಪಗಳ ಕ್ಷಯವಾಗಿ ಪುಣ್ಯ ಲಭಿಸುತ್ತದೆ. ಹಾಗೆ ಪೂರ್ವಜರ ಆಶೀರ್ವಾದ ಮತ್ತು ದೇವತೆಗಳ ಅನುಗ್ರಹ ಲಭಿಸುತ್ತದೆ. ಆಚಾರ್ಯರಿಗೆ, ಗೃಹಸ್ಥ ಬ್ರಾಹ್ಮಣ ದಂಪತಿಗಳಿಗೆ ಜೊತೆಯಲ್ಲಿ ವಸ್ತ್ರದಾನ ಕೊಡುವಂತಹದ್ದು ಶ್ರೇಯಸ್ಕರ. ಮುತ್ತೈದೆಯರಿಗೆ ಕೊಡಬೇಕಾದ್ರೆ ಸೀರೆಯನ್ನು, ಕಣವನ್ನು, ಅರಿಶಿನ, ಕುಂಕುಮ, ಬೆಲ್ಲದ ಅಚ್ಚು, ಕೊಬ್ಬರಿ ಬಟ್ಲ, ಅಡಿಕೆಗಳನ್ನು, ಅರಿಶಿಣದ ಬೇರನ್ನು, ಉತ್ತುತ್ತಿಯನ್ನು, ದಕ್ಷಿಣೆಯನ್ನು, ಬಳೆಗಳನ್ನು, ಹೂವನ್ನು ಇಟ್ಟು ಉಡುಗಿ ಸಮೇತವಾಗಿ ಕೊಡುವಂತಹದ್ದು. ಅದೇ ರೀತಿಯಾಗಿ ಆಚಾರ್ಯರಿಗೆ ಕೊಡುವಂತಹದ್ದಾದರೆ ಈ ರೀತಿಯಾದಂತಹ ವಸ್ತ್ರವನ್ನು, ಹಿರಿಯ ಆಚಾರ್ಯರಿಗೆ ಕೊಡುವಂತಹದ್ದಾದರೆ ಈ ರೀತಿಯಾದಂತಹ ಶೆಲ್ಲೆಯನ್ನು, ಕಚ್ಚೆ ಪಂಚೆಯನ್ನು ಕೊಡುವಂತಹದ್ದು ಶ್ರೇಯಸ್ಕರವಾಗಿರುವಂತಹದ್ದು. ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ನೀವು ವಸ್ತ್ರದಾನವನ್ನು ಮಾಡುವಂತಹದ್ದಾದರೆ ಅವಶ್ಯಕತೆ ಇರುವಂತಹ ಬಡ ಮಕ್ಕಳಿಗೆ, ಬಡವರಿಗೆ, ವಸ್ತ್ರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರುವಂಥವರಿಗೆ ವಸ್ತ್ರದಾನವನ್ನು ಮಾಡಿ. ಯಾರಿಗೆ ಅವಶ್ಯಕತೆ ಇರ್ತದೋ ಅವರಿಗೆ ದಾನಾದಿಗಳು ಮಾಡುವುದರಿಂದ ಅಧಿಕ 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 ಪುಣ್ಯ ಲಭಿಸುತ್ತದೆ. ಈ ರೀತಿಯಾಗಿ ಕಣವನ್ನು, ಶೆಲ್ಲೆಯನ್ನು ಇಟ್ಟು ಕೂಡ ನೀವು ವಸ್ತ್ರದಾನವನ್ನು ಮಾಡಬಹುದು. ಸೀರೆಯನ್ನೇ ಕೊಡಬೇಕು ಅಂತೇನಿಲ್ಲ. ದಂಪತಿಗಳನ್ನು ಕೂರಿಸಿ ಶೆಲ್ಲೆಯನ್ನು ಕೊಟ್ಟು, ದಕ್ಷಿಣೆಯನ್ನು ಕೊಟ್ಟು, ಅದರ ಜೊತೆಯಲ್ಲಿ ಒಂದು ಒಳ್ಳೆಯ ಕಣವನ್ನು, ಅರಿಶಿನ ಕುಂಕುಮವನ್ನು ಇಟ್ಟು ದಾನಗಳನ್ನು ಮಾಡಬಹುದು. ಗೆಜ್ಜೆ ವಸ್ತ್ರವನ್ನು ದಾನ ಮಾಡುವುದರಿಂದ ಧಾರ್ಮಿಕ ಕಾರ್ಯಗಳಿಗೆ ಸಹಾಯ ಮಾಡಿದ ಪುಣ್ಯ ಲಭಿಸುತ್ತದೆ. ಜೊತೆಗೆ ವಸ್ತ್ರದಾನ ಮಾಡಿದ ಪುಣ್ಯವೂ ಕೂಡ ಲಭಿಸುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಈ ರೀತಿಯಾಗಿರ್ತಕ್ಕಂತಹ ಗೆಜ್ಜೆ ವಸ್ತ್ರವನ್ನು ಸಿದ್ಧ ಮಾಡಿಕೊಂಡು 33 ಜನ ಮುತ್ತೈದೆಯರಿಗೆ ಕಣ, ಅರಿಶಿನ ಕುಂಕುಮ, ದಕ್ಷಿಣೆ, ಅಕ್ಕಿ, ಅಡಿಕೆ, ಬಳೆಗಳನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು, ಹೂವನ್ನು ಕೊಟ್ಟು ಮುತ್ತೈದೆಯರಿಗೆ ದಾನವನ್ನು ಕೊಡುವಂತಹದ್ದು. ಈ ರೀತಿಯಾದರೂ ಕೂಡ ನೀವು ದಾನವನ್ನು ಕೊಡಬಹುದು. 33 ಗೆಜ್ಜೆಗಳನ್ನು ಒಳಗೊಂಡಿರುವಂತಹ ಗೆಜ್ಜೆ ವಸ್ತ್ರವನ್ನು, ಅಕ್ಕಿ, ಅಡಿಕೆ, ನಿಮಗೆ ತಿಳಿದಷ್ಟು ದಕ್ಷಿಣೆಯನ್ನು ಇಟ್ಟು ಮುತ್ತೈದೆಯರಿಗೆ ದಾನವನ್ನು ಕೊಡುವಂತಹದ್ದು. ಗೋಮಾತೆಯ ಪೂಜೆ, ಗೋವಿಗೆ ದಾನವನ್ನು ಮಾಡುವುದರಿಂದ ಗೋಮಾತೆಯ ಆಶೀರ್ವಾದ ಲಭಿಸುತ್ತದೆ, ದೇವತೆಗಳ ಕೃಪೆ ಲಭಿಸುತ್ತದೆ ಹಾಗೂ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಪಾಪಗಳು ಕ್ಷಯವಾಗಿ ಪುಣ್ಯ ಲಭಿಸುತ್ತದೆ. ಗೋಮಾತೆಯ ಸೇವೆ ಮಾಡುವುದರಿಂದ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಲಿದ್ದಾರೆ. 33 ಕೋಟಿ ದೇವತೆಗಳನ್ನು ಒಳಗೊಂಡಿರುವಂತಹ ಗೋಮಾತೆಯ ಪೂಜೆ ಬಹಳ ಪುಣ್ಯದಾಯಕವಾಗಿರುವಂತಹದ್ದು. ಆಕಳು, ಕರು ಇರುವಂತಹ ಗೋಮಾತೆಯನ್ನು ಮನೆಗೆ ಕರೆಯಿಸಿ ಪೂಜೆಯನ್ನು ಮಾಡಿ ಅವುಗಳಿಗೆ ಇಷ್ಟವಾಗಿರುವಂತಹ ಹಣ್ಣುಗಳನ್ನು, ತರಕಾರಿಗಳನ್ನು ಅಥವಾ ದವಸ ಧಾನ್ಯಗಳನ್ನು ದಾನವಾಗಿ ಕೊಡುವಂತಹದ್ದು. ತುಂಬ ಶ್ರೇಷ್ಠಕರವಾಗಿರ್ತಕ್ಕಂತಹ ದಾನ ಇದಾಗಿದೆ. ಆಧ್ಯಾತ್ಮಿಕ ಬಂಧುಗಳೇ, ನೀವು ಯಾವ ಅಧಿಕ ಮಾಸದ ದಾನವನ್ನು ಮಾಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಸರ್ವೇ ಸುಜನ ಸುಖಿನೋ ಭವಂತು.